ಅನ್ನಭಾಗ್ಯ ಅಕ್ಕಿ ಕಳ್ಳತನ ಜೊತೆಗೂಡಿ ಗೋಡೌನ್ಗಳ ಪರಿಶೀಲನೆಗೆ ಮುಂದಾದ ಹಾವೇರಿ ಆಪ್ ಪಕ್ಷದ ಮುಖಂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟ ಮುಖಂಡನ ನಡೆ. ಹಾವೇರಿಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ ಎಂದು ಆರೋಪಿಸಿ ಆಮ್ ಆದ್ಮಿ ಜಿಲ್ಲಾಧ್ಯಕ್ಷ ಹಾಗೂ ರೈತ ಮುಖಂಡ ಎಂಎನ್ ನಾಯಕ್ ಅವರು ಓರ್ವ ಪಡಿತರ ಅಕ್ಕಿ ಕಳ್ಳತನ ಗಿರಾಕಿಯ ಜೊತೆಗೂಡಿ ಹಾವೇರಿಯ ಎಪಿಎಂಸಿಯಲ್ಲಿನ ಕೆಲವೊಂದು ಗೋಡೌನ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಈ ಪರಿಶೀಲನೆ ವೇಳೆ ಓರ್ವ ಪಡಿತರ ಅಕ್ಕಿ ಚೋರಿ ಇರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಂಆರ್ ನಾಯಕ್ 16 ಜನರೊಂದಿಗೆ ಪಟ್ಟಣದ ಗೋದಾಮು ಒಂದಕ್ಕೆ ಭೇಟಿ ನೀಡಿ ಅಲ್ಲಿದ್ದ ಅಕ್ಕಿ ಪಡಿತರ ಅಕ್ಕಿಯ ಪರಿಶೀಲಿಸುವಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅದರಂತೆ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಗೋದಾಮ್ನಲ್ಲಿರುವ ಅಕ್ಕಿಗೆ ದಾಖಲೆಗಳಿವೆ ಎಂದು ತಿಳಿಸಿದ್ದಾರೆ. ಇಷ್ಟೆಲ್ಲ ಆದರೂ ಸಹಿತ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ನಾಯಕ್ ಅಧಿಕಾರಿಗಳಿಗೆ ಮನಬಂದಂತೆ ಮಾತನಾಡಿರುವುದು ಚರ್ಚೆಗೆ ಗ್ರಸವಾಗಿದೆ. ಹೀಗೆ ಮಾತನಾಡುವಾಗ ಬಂಕಾಪುರ ಪಟ್ಟಣದಲ್ಲಿ ಅನಧಿಕೃತವಾಗಿ ಪಡಿತರ ಅಕ್ಕಿ ಸಂಗ್ರಹದ ಪ್ರಕರಣದ ಆರೋಪಿಗಳಾದ ಮೈನುದ್ದೀನ್ ಖತೀಬ್ ಸೇರಿದಂತೆ ಇನ್ನಿತರರು ಎಂಆರ್ ನಾಯಕ್ ಜೊತೆಗೆ ಇರುವುದು ಸಾಕಷ್ಟು ಚರ್ಚೆಗೆ ಗ್ರಸವಾಗಿದೆ. ಅಂದಹಾಗೆ ಕಳೆದ ಡಿಸೆಂಬರ್ 4ರಂದು ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಮೈನುದ್ದೀನ್ ಖತೀಬ್, ಸೈಯದ್ ಸಾಹಿರ್ ಅಹಮದ್ ಎಂಬಾತರ ಮೇಲೆ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಲು ಲಾರಿ ಸಮೇತವಾಗಿ ಹಿಡಿದು ಪ್ರಕರಣವನ್ನು ದಾಖಲು ಮಾಡಿದರು. ಈ ವೇಳೆ ಆರೋಪಿತರು ಸ್ಥಳದಿಂದ ಪರಾರಿಯಾಗಿದ್ರು. ಅಲ್ಲದೆ ವ್ಯಕ್ತಿಯೋರ್ವನ ಮೇಲೆ ಹಲ್ಲೆ, ಜೀವ ಬೆದರಿಕೆ ಒಡ್ಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹಿತ ದಾಖಲಾಗಿದೆ. ಇಷ್ಟಾದರೂ ಸಹಿತ ಆರೋಪಿಗಳ ಬಂಧನವಾಗದೇ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಮೇಲಾಗಿ ಇವರು ಅವರೇ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎಂಆರ್ ನಾಯಕ್ ಜೊತೆ ಕಾಣಿಸಿದ್ದು ಸಾಕಷ್ಟು ಅನುಮಾನಕ್ಕೆ ಹುಟ್ಟುಹಾಕಿದೆ. ಜೀವ ಬೆದರಿಕೆ ಆರೋಪಗಳನ್ನು ಹೊತ್ತಿರುವ ಆರೋಪಿಗಳ ಬಂಧನ ಇನ್ನೂ ಏಕೆ ಆಗಿಲ್ಲ? ಅವರುಗಳು ಯಾಕೆ ಎಂಆರ್ ನಾಯಕ್ ಜೊತೆಗೆ ಇದ್ರು? ಅವರು ಏಕೆ ಅಲ್ಲಿಗೆ ಬಂದರು? ಈ ಭೇಟಿ ಹಿಂದೆ ಏನಾದರೂ ಕೈವಾಡ ಇದೆಯಾ ಎಂದು ಇದೀಗ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ. ಈಗಲಾದರೂ ಆರೋಪಿಗಳ ಬಂಧನವನ್ನ ಪೊಲೀಸರು ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS ಟಿವಿ 4 ಧಾರವಾಡ. ನಮ್ಮದೇ ಅಕ್ಕಿ ಅನ್ನೋದಕ್ಕೆ ನನ್ನ ಹತ್ರ ಯಾವುದೂ ಈ 45 ರೈಸ್ ಆದರೆ ನಮ್ಮ ಹತ್ರ ಹೇಳಿದ್ರು FCI ಸಪ್ಲೈ ಆಗೋಕ್ಕಿ ನಮಗೂ 45 ಬರುತ್ತೆ. ಅವರು ಕೂಡ ಓಪನ್ ಮಾರ್ಕೆಟಲ್ಲಿ ಈ ಆ್ಯಕ್ಷನ್ ಥ್ರೂ ನೀವು 1000 ಕ್ವಿಂಟಲಿಂದ ಹಿಡಿದು 1,00,000 ಕ್ವಿಂಟಲ್ವರೆಗೂ ಪರ್ಚೇಸ್ ಮಾಡ್ಬೋದು. ನಾನು ಪರ್ಚೇಸ್ ಮಾಡ್ಬೋದು, ನೀವು ಪರ್ಚೇಸ್, ಟ್ರೇಡರ್ ಲೈಸೆನ್ಸ್ ಯಾರು ಇರ್ತಾರೋ ಅವ್ರು ಯಾರು ಬೇಕಾದ್ರೂ ಪರ್ಚೇಸ್ ಅದು ಪ್ರಾವಿಷನ್ ಇದೆ. ಹಾಗಾಗಿ ಇದು FCI ರೈಸು 45 ರೈಸ್ ಪಕ್ಕ. ಇದೇ ಅಕ್ಕಿನ ನಾವು ಸೊಸೈಟಿಗೆ ಕೊಡ್ತೀವಿ. ನಾನು ಹೇಳಿದ್ದೆ ಬ್ಯಾಗ್ಸ್ ಡೌಟ್ ಇದೆ ಅಂತ ಹೇಳಿ. ಬ್ಯಾಗ್ಸ್ ಡೌಟ್ ನನಗೆ ಅಕ್ಕಿ ಬಗ್ಗೆ ಡೌಟ್ ಇಲ್ಲ, ಬ್ಯಾಗ್ಸ್ ಡೌಟ್ ಇಲ್ಲ. ಅವ್ರನ್ನೇ ಕೇಳ್ಬೇಕು, ಹಿಂಗಾರನೇ ಕೇಳ್ಬೇಕು. ಸರಿ, ಪ್ರಿಪೇರ್ ಆಗಿ ಬಂದಿರ ಹಂಗಂದ್ರೆ ಯಾರು ಪ್ರಿಪೇರ್ ಆಗಿ ಬಂದಿಲ್ಲ? ಏನು ಅವ್ರು ಪ್ರಿಪೇರ್ ಆಗಿ ಬಂದಿಲ್ಲ? ನ್ಯೂಸ್ ರಿಪೋರ್ಟರ್ ಈ ಲೇಬಲ್ ಇರೋದು ಇದು 45 ರೈಸ್ ಅವ್ರು ಖರೀದಿ ಮಾಡಿರ್ಬೋದು. ಬಿಲ್ಸ್ ಇದೆ, ಅದು ಬಿಲ್ಸ್ ಇದೆ, ಬಿಲ್ಸ್ ಕೊಡಿ. ನೋಡಕ್ಕಿಂತ ಮುಂಚೆ ಖರೀದಿ ಮಾಡಿರ್ಬೋದು. ಖರೀದಿ ಮಾಡಿರ್ಬೋದು, ಯಾಕಂದ್ರೆ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಬಿಲ್ ನೋಡೋಣ, ಅದನ್ನ ಹೇಳ್ತೀನಿ. ಸರ್ಕಾರದ ಪರವಾಗಿ ಮಾತಾಡ್ರಿ. ನಾನು ಸರ್ಕಾರ ಪರವಾಗಿ ಮಾತಾಡ್ತಾ ಇರೋದು. ನೀವು ಹೇಳ್ದಂಗೆ ಹೇಳ್ಬೇಕು. ನಾವ್ ಹೇಳ್ದಂಗೆ ಹೇಳಕ್ ಹೇಳ್ತಾ ಇಲ್ಲ ನಿಮ್ಗೆ. ಬಿಲ್ ಕೊಡ್ರಪ್ಪ, ಚೆಕ್ ಮಾಡ್ತೀರಿ. ಮಾಡಿರ್ಬಹುದು, ನೋಡಿರ್ಬಹುದು, ಚೆಕ್ ಮಾಡ್ರಿ ಸರ್. ನೀವು ತನಿಖೆ ಮಾಡಕ್ ಬಂದಿದ್ದೀರಿ. ನೀವು ತನಿಖೆ ಮಾಡೋ ಅಧಿಕಾರ ನನಗಿಲ್ಲ. ನೀವು ತನಿಖೆ ಯಾರಿಗಿದೆ ಅಧಿಕಾರ ಹಂಗಂದ್ರೆ? ಐಡೆಂಟಿಫೈ ಮಾಡಬಹುದು. ತನಿಖೆ ಮಾಡೋ ಅಧಿಕಾರ ಯಾರಿಗೈತ್ರಿ? ಪೊಲೀಸರು ಇರ್ತಾರೆ, ಕಾನೂನು ಇದೆ. ಪೊಲೀಸರು ಬಂದಿದ್ರು, 4 ತಾಸು ಕಾದ್ ಹೋಗ್ಯಾರ ಇಲ್ಲಿ ಪೊಲೀಸರು. ಮುಂದಿನ ಪರಿಶೀಲನೆ ನ್ಯಾಷನಲ್ ಕನ್ಸ್ಯೂಮರ್ ಡೇ. ಕನ್ಸ್ಯೂಮರ್ ಡೇ ಒಳಗಡೆಗೆ ನಾನು ಜಡ್ಜ್ ಕೂತಿರ್ತಾರೆ, ನನ್ನ ಇಲಾಖೆ ನಡೆಸೋ ಕಾರ್ಯಕ್ರಮ. ನಾನು ಅದನ್ನ ಬಿಟ್ಟು ಬರಕ್ ಆಗುತ್ತೆ? ನಮಗೂ ಅರ್ಥ ಆಗುತ್ತೆ. ಫಂಕ್ಷನ್ ಅಲ್ಲಿ ಕೂತಿದ್ದಾರನ್ನ ಮತ್ತೆ ನಾನು ಕರೆದ್ಬಿಟ್ಟು ನೀವು ಒಬ್ರು ಹೋಗ್ರಿ ಅವ್ರ ಸಹಾಯಕ್ಕೆ ಅಂತ ಇನ್ನೊಬ್ಬ ಇನ್ಸ್ಪೆಕ್ಟರ್ ಕೂಡ ಯಾರು ಬಂದಿಲ್ಲ, ಅವ್ರೊಬ್ಬರೇ ಇದಾರೆ ಪಾಪ. ಬಂದಿದ್ದಾರೆ. ಹಳ್ಳಿ ಅಂತ ಏನದ್ರಲ್ಲ, ಯಾವಾಗ ಬಂದ್ರು? ನೀವು ಬಂದಾಗ ಬಂದ್ರು, ನಾವು ನೀವು ಬಿಜಿ ಆದ್ವಿ. ಆ ಕಡೆ ಹೋದ್ವಿ, ಈ ಕಡೆ ಬಂದ್ವಲ್ಲ, ಬಂದಾರ ಅವ್ರು. ನಾನಂತೂ ನೋಡಿಲ್ಲ. ತಹಸೀಲ್ದಾರ್ ಫೋನ್ ಮಾಡಿದ್ರೆ ಅಲ್ಲಿ ಬಂದ್ 15 ನಿಮಿಷ ಆಯ್ತು ಅಂತಾರ ಅವ್ರು ನಿಮ್ಗೆ. ತಹಸೀಲ್ದಾರ್ ಫೋನ್ ಶರ್ಮಾ ಚನ್ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ನಿಮ್ಗೆ ಯಾರು ಫೋನ್ ಮಾಡಿದ್ರಲ್ಲ, ನಾನು ಆಫೀಸಲ್ಲಿ ಫೋನ್ ಮಾಡಿದ್ರೆ ಕೊಡ್ತೀರಿ ನೀವು ಅವ್ರಿಗೆ. ಬೇಕಾದ್ರೆ ಡೌಟ್ ಇದ್ರೆ ಈಗ ಬ್ಯಾಗ್ ಅಷ್ಟು ಡೌಟ್ ಅಂತ ಅಂದ್ರಿ ಫಸ್ಟ್ ಬಂದಾಗ. ಸ್ವಲ್ಪ ಸರ್ ಒಂದ್ ನಿಮಿಷ
ಒಂದ್ ಅಕ್ಕಿ ಕದ್ರು ಹಲೋ ಹಲೋ ಮಿಸ್ಟರ್ ಕೊಡ್ತಾರೆ ಸರ್ ಯಾರಿಗೆ ಉತ್ತರ ಕೊಡ್ಬೇಕು ಅನ್ನೋದು ನೀವು ಮಾತಾಡಿ ಎಲ್ರಿಗೂ ಉತ್ತರ ಕೊಡ್ರಿ ಸರ್ ಕೊಡ್ರಿ ಸರ್ ಸರ್ ಒಬ್ರು ಸರ್ ಬಂದ್ರಿ ಸರ್ ಫಸ್ಟ್ ಎಲ್ರು ಕೇಳಿದಾಗ ಒಟ್ಟಿಗೆ ಕೇಳಿದಾಗ ಯಾರ್ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅಂತ ಹೇಳ್ತಾರೆ ಕೊಡಲ್ಲ ಅಂತ ಹೇಳ್ತಲ್ಲ ಬಂದ್ರಿ ಸರ್ ಫಸ್ಟ್ ಬಂದ್ರಿ ಸರ್ ಈಗ ದಯವಿಟ್ಟು ಮಾಡ್ಬೇಡ್ರಿ ಏನ್ ಪ್ರಶ್ನೆ ಐತಿ ಕೇಳಿ ಹಾ ಸರ್ ಫಸ್ಟ್ ಬಂದಾಗ ಇವು ಬ್ಯಾಗ್ ಅಷ್ಟೇ ನನಗೆ ಡೌಟು ಇವು ಇದರ್ಲಿಂತ FCI ನಂತರ 1000 ಕ್ವಿಂಟಲ್ ತಗೋಬಹುದು ಅಂತಂದ್ರಿ ಓಪನ್ ಮಾರ್ಕೆಟ್ ಅಲ್ಲಿ ಈ ಆಕ್ಷನ್ ಅಂತ FCI ಕೊಡುತ್ತೆ ಅದನ್ನ ಟ್ರೇಡರ್ಸ್ ಆಗಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಕೂಡ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು ಸರ್ ನೀವು ಸರ್ ಮೊದ್ಲು ಬಿಲ್ ಪರಿಶೀಲನೆ ಮಾಡಿ ತಗೊಂಡಾರೋ ತಗೊಂಡಿಲ್ಲೋ ಅದ್ರ ಬಗ್ಗೆ ನೀವು ಸಾರಾ ಸಗಟಾಗಿ ಅಲ್ಲ ಸರ್ ಕೇಳ್ರಿ ವಿಚಾರಣೆ ಮಾಡಿ ಇದು ತಗೊಂಡಿದ್ದು ಸತ್ಯವ ಇದ್ರ ಬಗ್ಗೆ ಬೇಕಾದ್ರೆ ನೀವು ಬೇಕಾದ ತನಿಖೆ ಮಾಡ್ರಿ ಅಂತ ಅನ್ಬೋದಿತ್ತು ನೀವು ಬಂದ ಇವು ಬ್ಯಾಗ್ ನೋಡಿ ಇವು ಬ್ಯಾಗ್ ಅಲ್ಲ ಈ ಬ್ಯಾಗ್ ಹೌದಂತ ನೀವು ಅದನ್ನ ಸೂಕ್ತವಾಗಿ ಆದೇಶ ಮಾಡಿಬಿಟ್ರೆ ಏನ್ ಅನ್ಬೇಕು ಸಾರ್ವಜನಿಕರು ಬ್ಯಾಗ್ ಡೌಟ್ ಅಂದ್ರೆ FCI ಇಂದ ಖರೀದಿ ಮಾಡಿದ್ರೆ ಬ್ಯಾಗ್ ಅಲ್ಲಿ ಇರ್ಬೇಕಿತ್ತು ಯಾಕೆ ಬ್ಯಾಗ್ ಅಲ್ಲಿ ಇಲ್ಲ ಅನ್ನೋದು ನಾನು ಹೇಳಿದ್ದೆ ನೀವು ಅದನ್ನ ತಪ್ಪು ಮಾಡ್ಕೊಬೇಡ್ರಿ ನಾನು ಹೇಳಿದ್ದು ಈ ಉದ್ದೇಶಕ್ಕೆ ಹೇಳಿದ್ದೆ ನಾವು ತಪ್ಪು ಅರ್ಥ ಮಾಡ್ಕೊಂಡ್ರೆ ಬ್ಯಾಗ್ ಯಾಕೆ ಚೇಂಜ್ ಅದು ಅನ್ನೋ ಕಾರಣ ಬೇಕು ಸರ್. ನಾನು ಅವ್ರನ್ನೇ ಕೇಳಬೇಕು ಈಗ ಅವರು ತನಿಖೆ ಮಾಡಬೇಕು ಯಾರು ಇರ್ಬೇಕಲ್ವಾ ನಾನೀಗ ಇದು ಇದೆ FCI ಇಂದ ಖರೀದಿ ಮಾಡಿರೋ ಬ್ಯಾಗು ಅವರಿಂದ ಖರೀದಿ ಮಾಡಿದ್ರೆ ಯಾರು ಖರೀದಿ ಮಾಡಿದ್ರು ಕೂಡ ಅವ್ರಿಗೆ ಬ್ಯಾಗ್ ಥ್ರೂನೇ ಬರುತ್ತೆ ಲೇಬಲ್ ಇರುತ್ತೆ ಎಲ್ಲ ಇರುತ್ತೆ ಬರ್ರಿ ಸರ್ ಅಲ್ಲಿ ಅಲ್ಲೊಂದು ಗಾಡಿ ಅದು ಸ್ವಲ್ಪ ಮಾರ್ಕೆಟ್ ಅನ್ಕೋದು ನೋಡ್ರಿ ಅದು ಇವತ್ತು ಖರೀದಿ ಬಿಲ್ ಪರಿಶೀಲನೆ ಮಾಡಿ ಇಲಾಖೆನೇ ಬೇರೆ ಇದೆ ಸ್ಪಾಟ್ ಅಲ್ಲಿ ಕರೆಸಿದ್ ನೀವು ಡಿಡಿ ನೀವು ಸ್ಪಾಟ್ ಅಲ್ಲಿ ಕರೆಸಿ ಅವರಿಗೆ ಯಾವ ಸಂಬಂಧಪಟ್ಟಿಲ್ಲ ಇದು ಮಾಡಬೇಕು. ಇದು ನಾನು ಬಹಳ ಸೀರಿಯಸ್ ತಗೊಂತೀನಿ. ಆಯ್ತು ಸರ್ ನೀವು ಎಲ್ಲಿ ಬೇಕಾದ್ರೆ ತಗೊಂಡೋಗ್ರಿ ಸಮಸ್ಯೆ ಇಲ್ಲ. ನೀವು ಎಲ್ಲಿ ಬೇಕಾದ್ರೆ ತಗೊಂಡೋಗ್ರಿ ನಾನು ಏನ್ ಹೇಳ್ಬೇಕು ಅದನ್ನೇ ಹೇಳೋದು ಅಲ್ಲಿ ಅದು ಹೇಳೋದು ಹೇಳ್ತಾ ಸರ್ ನಾನು ಇದನ್ನ ಹೇಳೋದು ಇಲಾಖೆದವ್ರು ಕರಿಯೋ ಜವಾಬ್ದಾರಿ ಹೌದೋ ಇಲ್ಲ ಇಲ್ಲ ಸಂಬಂಧಪಟ್ಟ ಇಲಾಖೆದವ್ರು ಕರಿಬೇಕಾದ್ರೆ ವಾಣಿಜ್ಯ ಇಲಾಖೆದವ್ರು ಕರಿಬೇಕು, ನಿಮ್ಗೆ ಪೊಲೀಸ್ ಸಪೋರ್ಟ್ ಬೇಕು, ಅವ್ರು ಕರಿಬೇಕು ಇಲ್ರಿ ಅವೆಲ್ಲ ಕರೀಲಿಕ್ಕೆ ಪೊಲೀಸ್ ಮಾಡ್ತೀನಿ. ಪೊಲೀಸ್ ಯಾವಾಗ ಮಾಡ್ತೀನಿ ಎಲ್ಲ 4 ತಪ್ಪು ಹೋಗಿದ್ದಾರೆ ಅದೇ ಹೋಗ್ತಾವೋ ಈಗ ನೀವು ಇದೀರಲ್ಲ ಇಷ್ಟು ಜನ ಬಿಟ್ಟು ಅದೇ ಅಲ್ಲ ನಾವು ಕಾಯಕ್ಕಿಲ್ಲ ಸರ್ ಪಾಪ ಪೊಲೀಸ್ ಸಾಕಾಗಿ ಹೋಗ್ಯಾರ ನಿಮ್ಮಿಂದ 4 ತಾಸು ಕಾದಾರ ಪಾಪ ಅವ್ರು. ಅಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ಅವ್ರು ಬರ್ಲಿ. ಹೇಳ್ತೀನಿ ನಮ್ಗೆ ಗೊತ್ತಿರೋ ನಾಲೆಡ್ಜ್ ಹೇಳಿದ್ದೀನಿ ಅದನ್ನ FCI ಅನ್ನೋರು ಕನ್ಫರ್ಮ್ ಮಾಡ್ಬೇಕು ನಮ್ದೇ ಅನ್ನೋದು. ಈಗ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸೃಷ್ಟಿ ಮಾಡ್ಲಿಕ್ಕೆ ಅಲ್ವಾ ಆಗಿದ್ದಾಗ ನಾನು ಇದೇನಂದು ಅಂತ ನಾನು ಹೆಂಗ್ ಪಾಕಿಟ್ ನೋಡ್ರಿ ಹೆಂಗಿದೆ ಪಾಕಿಟ್ ನಾನೇ ಹೇಳ್ತೀನಿ ಈಗ ಇದು ಅಕ್ಕಿ ನಾವು ನೋಡಿದಾಗ ಮೇಲ್ನೋಟಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಮೇಲ್ನೋಟಕ್ಕೆ ನಾವು PDS ಥ್ರೂ ವಿತರಣೆ ಮಾಡಿರೋ ಅಕ್ಕಿ ತರನೇ ಇದೆ. PDS ಥ್ರೂ ವಿತರಣೆ ಮಾಡಿರೋ ಅಕ್ಕಿ ತರನೇ ಇದೆ. ಅದೇ ತರನೇ ಇವರು FCI ಇಂದ ಖರೀದಿ ಮಾಡಿದೀವಿ ಅಂತ ಬಿಲ್ ಸಬ್ಮಿಟ್ ಮಾಡ್ತಾ ಇದಾರೆ. ಬಟ್ ಅದನ್ನ ನಾನು ಪರಿಶೀಲನೆ ಮಾಡ್ಬೇಕು. ಬಿಲ್ ನಾನು ಪರಿಶೀಲನೆ ಮಾಡ್ಬೇಕಂದ್ರೆ ಬೇರೆ ಇಲಾಖೆ ಪ್ರೊಸೀಜರ್ ಇದೆ ಮಾಡ್ಬೇಕು. ಬಟ್ ಇದು ಬ್ಯಾಗ್ ಯಾಕೆ ಚೇಂಜ್ ಆಗಿದೆ ಅನ್ನೋದು ನನಗೂ ಡೌಟ್ ಇದೆ. ಅದನ್ನ ಅವ್ರು ಯಾರು ಪೊಲೀಸರು ಮುಖಾಂತರ ನಾವು ಅದನ್ನ ಇವಾಗೂ ಕೂಡ ಇದು ಲೋಕಲ್ ಪರ್ಚೇಸ್ ಅನ್ನೋದು ಕನ್ಫರ್ಮ್ ಮೇಲ್ನೋಟಕ್ಕೆ ನಾನು ಅದನ್ನು ಹೇಳಬಲ್ಲೆ. ಯಾಕಂದ್ರೆ ಈ ರೀತಿ ಬಾಯಿ ಕಟ್ಟಿದ ಚೀಲಗಳೆಲ್ಲ ಇದೆ. ಮೇಲ್ನೋಟಕ್ಕಿಂತ ನಮ್ಮಲ್ಲಿ ನಾನು ಹೇಳಿದ್ರಲ್ಲ ಕೇಳಿ ನಮ್ಮ ಇನ್ಸ್ಪೆಕ್ಟರ್ ಇದೇ ಮಾತನ್ನ ಹೇಳಿದ್ದೀನಿ. ನಾನು ಇದನ್ನೇ ಹೇಳಿದ್ದೀನಿ. ಫೋನಲ್ಲಿ ಏನಾರು ಬೇರೆ ಹೇಳಿದ್ನ ನಾವು ಇದೇ ಮಾತನ್ನ ಹೇಳಿದ್ದೀನಿ. ಅಲ್ಲ ಹೇಳಿದ್ರಿ ನಾನು ಫೋನಲ್ಲಿ ಕೂತಿದ್ದೆ ಬಿಡಿ ಹೇಳಿದ್ರಿ ನೀವು ಲೆವೆಲ್ ಇತ್ತು ಅಂದ್ರೆ ಅದು ನಮ್ಮ ಡಿಪಾರ್ಟ್ಮೆಂಟ್ ಈಗ ನಾನು ಬೇರೆ ಮಾತಾಡಿ ಮತ್ತೆ ಅದನ್ನೆಲ್ಲ ಪ್ರೊಸೀಜರ್ ಮಾಡಬೇಕು. ಅವ್ರ ಮೇಲಿಗೆ ಆಲ್ರೆಡಿ 7-8 FIR ಆಗಿದೆ. ಜೈಲಿಗೆ ಹೋಗ್ಯಾನ. ನೀವು ಅದನ್ನ ಮಾಧ್ಯಮದಾಗ ನೋಡ್ರಿ. ನೀವು ಇಲ್ಲಿ ಬಂದ ಜಸ್ಟ್ ಸರ ಹಿಂಗ ಬಂದ್ ನೋಡಿ ಆದೇಶ ಮಾಡಿ
ತನಿಖೆ ಮಾಡಿ ನಾನು ತನಿಖೆ ಮಾಡಿ ಮಾಡನ್ರಿ ಅದ್ರದ್ದು ಏನೈತಿ ನಮ್ಗೇನು ಆಗ್ಬೇಕಾಗಿತ್ತು ಅದರಿಂದ ಅದು ಏನಿದೆಯೋ ಅದು ವಾಸ್ತವಾಂಶ ನೋಡೋಣ. ನಾನು ಅದ್ರದ್ದೇನ್ ಮಾಡ್ತಲ್ಲ ಡೌಟ್ ಇದ್ರೆ ಎಫ್ಐಆರ್ ಮಾಡ್ರಲ್ಲ, ಪೊಲೀಸ್ ಸ್ಟೇಷನ್ ಮುಂದೆ ಹಚ್ಚಿಸ್ಬಿಡಿ. ಸೀಸ್ ಮಾಡ್ಬಿಡ್ರಿ ಇದು. ಈ ಗಾಡಿ ಪೊಲೀಸ್ ಸ್ಟೇಷನ್ಗೆ ಓಡಿಸ್ರಿ ನೀವು, ಇಲ್ಲ ನಿಲ್ಲಿಸ್ತೀರಿ. ಸೀಸ್ ಮಾಡ್ಬಿಡ್ರಿ ಇದು ಗಾಡಿ. ಅದ್ರ ಪವರ್ ಇದ್ರೆ ಮಾಡ್ರಿ. ಸರಿ 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 ಕರಿ ಪೊಲೀಸ್ ಸ್ಟೇಷನ್ ಗಾಡಿ ಓಡಿಸ್ರಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಲ್ಲ, ನನ್ಗೀಗಲ್ಲ ಪ್ರೆಷರ್ ಅಂತಲ್ಲ, ನನಗೆ ಎಲ್ಲೋ ನಿಮ್ಮನ್ನು ಕರೆದೆ ತಿಂಡಿ ಬರ್ಬಾರ್ದು ಎಲ್ಲ ಕಾಣೋದು. ಅವರು ಬೇಕಾಗ್ತೈತಿ, ಯಾಕೆ ಸೀಸ್ ಮಾಡೋದು ಇಲ್ಲರೂ ಬೇಕು. ನಿಮ್ಗೆ ಒಬ್ಬರು ಮಾಡೋಕ್ಕಿದ್ರೆ ಇಲ್ಲ, ಕರೀರಿ ಅವ್ರನ್ನ ಎಲ್ಲರೂ ಕರೆಸಿ ಡಿಸ್ಕಷನ್ ಮಾಡಿ ಬೇಡ ನನಗೆ ಇದು ಏನು ನಾವು ಬಿಸಿ ಇದ್ದೀರಿ ಇವು ಬಿಸಿ ಇದು ಮಾಡ್ತಾರಲ್ಲ ಅದು ಬೇಜಾರಾಯ್ತು. ನಾನು ತಗೊಂತೀನಿ ಶ್ರಮ ಅವ್ರು ಬಿಡಂಗಿಲ್ಲ. ಈಗ ಅವ್ರು ಹ್ಯಾಸ್ಮೆಂಟ್ ಕೊಟ್ಟಂಗೆ ನಾವು ನಾಳೆ ಅವರು ಈಗ ಇವು ಏನಂತಾರೆ ಪುಟ್ಟಿ ಇವರು ಏನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಲೀಗಲ್ ಇದ್ದಾಗ ನಾವೆಲ್ಲ ಹ್ಯಾರಾಸ್ ಮಾಡ್ದಂಗೆ ಅವ್ರಿಗೆ ಅದೇ ಕೋರ್ಟಲ್ಲಿ ಆಗ್ತಾ ಇರೋದು. ನಿಮ್ಗೆ ಅದು ಅರ್ಥ ಆಗ್ತಲ್ಲ. ನನಗೆ ಗೊತ್ತೈತಿ, ನಾನು ಹೇಳಿದ್ದೀನಿ ಅವ್ರಿಗೆ ನೀವು ಜಲ್ದಿ ಬಂದು ಸ್ಟಾರ್ಟಿಂಗ್ 15 ನಿಮಿಷದ ಕೆಲಸ ಬಂದು ಎಲ್ಲ ಕಳಿಸಿಲ್ರಿ ನಮ್ಮ ಇನ್ಸ್ಪೆಕ್ಟರ್ ಏನು ಗೊತ್ತಾಗೋದು ಅವ್ರಿಗೆ. ಅವ್ರು ಗೊತ್ತಾಗಿದ್ದಕ್ಕೆ ನಿಮ್ಗೆ ಕರೆದಿದ್ದೀನಿ ನಾನು. ಅವ್ರು ಗೊತ್ತಾಗಿದ್ರೆ ಇಲ್ಲಿವರೆಗೆ ಕುತ್ಕೊಂಡಿದ್ದೀನಿ ನಾನು. ಈಗ ಅದೇನು ಡಾಕ್ಯುಮೆಂಟ್ಸ್ ಪ್ರಕಾರ ಎಷ್ಟು ಟನ್ ಇವರು ಖರೀದಿ ಮಾಡ್ಯಾರಲ್ಲ ಸರ್ FCIದಿಂದ, ಅದು ಡಾಕ್ಯುಮೆಂಟ್ಸ್ ಕೈಯಾಗಿ ಕೊಟ್ಟೆ ಸರ್ ಅವರು. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದೆ. ಬೆಂಗಳೂರು, ಹುಬ್ಬಳ್ಳಿ ಮತ್ತು ಶಿವಮೊಗ್ಗದಿಂದ ಖರೀದಿ ಮಾಡ್ಯಾರ ಸರ್. ಇವ್ರಿಗೆ ನಿಮ್ಗೆ ಗೊತ್ತಾಗ್ತೀರಾ ಓಕೆ, ಗೊತ್ತಾಗಲಿಲ್ಲ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಪ್ರಾಪರ್ ಓದ್ರಿ. ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ನೋಡ್ರಿ, ನಾನು ಎಲ್ಲದನ್ನು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕೆ ನಾನು ನನಗೆ ಮಾಹಿತಿ ಸಪೋರ್ಟ್ ಬೇಕಂದ್ರೆ ಹೇಳಬಲ್ಲೆ. ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಬಲ್ಲೆ. ಶಿವ ಟ್ರೇಡರ್ಸ್ ಹಾನಗಲ್ ಹಾವೇರಿ ಅಂತ ಇದೆ. ಹಾವೇರಿ ಇದರಲ್ಲಿ ಯಾವ ತಾರೀಕಿಗೆ ಎಷ್ಟು ಕ್ವಿಂಟಲ್ ಅಂತ, ಎಷ್ಟು ಕ್ವಿಂಟಲ್ ಬಿಲ್ ಐತಾ? ಹೌದು ಸರ್. ಬಯಸಿ ಲೈಫ್ ಲೈಫ್ ಹೆಚ್ಚುವರಾಗಿ ಇವರು ಈ ತಾರೀಕಿಗೆ ಮಾಡಿದೊಂದು ಬಿಲ್ ತೆರಸ್ ಕೊಟ್ಟರು ಸರ್. ಈ ಬಿಲ್ ಐತೆ. ಈ ಬಿಲ್ ಪ್ರಕಾರ ಈಗ ಸದ್ಯ 13,550 ಕ್ವಿಂಟಲ್ ಇವರು ಸ್ಟಾಕ್ ಐತೆ ಸರ್. ಆಯ್ತಪ್ಪ, ಪೊಲೀಸರಿಗೆ ಕರ್ಸ್ರಿ, FIR ಮಾಡ್ರಿ. ಅದೇನಾಗತ್ತ ಕೋರ್ಟಲ್ಲಿ ಬೇಕಾಗ ನಾವೇನ್ ಅಲ್ಲ ಸರ್, ಪೊಲೀಸರನ್ನ ಯಾರು ಕರ್ಸ್ಬೇಕು? ನಾವೇ ಕರ್ಸ್ಬೇಕು. ಎಲ್ಲಿ ಈಗ ಬಿಲ್ ಇದೆಲ್ಲ ಇದ್ರಲ್ಲಿದೆ. ಅವ್ರು ಯಾವ ಪೇಡ್ ಮಾಡಿದ್ರು ಎಲ್ಲ ಇದೆ. ಎಲ್ಲ ಬೇಕಲ್ಲ, ಎಲ್ಲ ಇದೆ. ಟ್ಯಾಕ್ಸ್ ಯಾವ ನಂಬರ್ 0 ಪಿನ್ ನಂಬರ್ 0 ಅಂತ ಆಗ್ತದ. ಅದು ಎಷ್ಟು ಬರ್ತಾರೆ, ಅವ್ರು ಯಾವ ಪಾವತಿ ಮಾಡಿದ್ರು ಅದೇ ನಮ್ಗೆ ಇದು ಗೊತ್ತಾಗಲ್ಲ. ಟೆಕ್ನಿಕಲಿ ಅವ್ರು ನಾನು ಬಿಲ್ ಮೇಲೆ ನೋಡಿದಾಗ ನಮ್ಗೆ ಸರ್ ಈಗ ಯಾವುದಕ್ಕೂ ಒಂದು GST ನಂಬರ್ ಬೇಕಲ್ವಾ? FIR ಮಾಡಿ ತನಿಖೆ ಮಾಡಿ GST ನಂಬರ್ 0 ಹಾಕಲಾಗ ಲೀಗಲ್ ಆಗಿದೆ ಅಂತ ಹೇಳಿ ನಾವು ಈ ಡೌಟ್ ಪಡಬೇಕಾಗ್ತದೆ. ಮತ್ತೆ ನಮ್ಗೆ ಡೌಟ್ ಬರ್ತಾ ಇದೆ. ನಾನು ನೋಡಿದ್ಮೇಲೆ ಡೌಟ್ ಬರ್ತಾ ಇದೆ. ಇಲ್ಲ ಅಂತ ಹೇಳಿ.
ಸರ್ ಅದು ಫೋಟೋ ಕೊಡ್ರಿ. ಇದು ಇತ್ತಲ್ಲ ಸ್ಕ್ವಾಶ್ ಆಗಿ ತೋರಿಸ್ಬೇಕು ಯಾರ ಕೈ ಕೂತ್ರಿ ಅವ್ರು ಹೆಂಗ್ ಕೊಡ್ತಾರೆ FC ಹೌದು ಬೇಕಲ್ಲ ಅಲ್ಲ ಅದೇ ಹೇಳ್ತಾ ಇದ್ದೀನಿ ನಾನು ನೀವು ಏನ್ ಮಾಡಿದ್ದೀರಾ ಡಿಸೈಡ್ ನಾವು ಮಾಡಕ್ಕಾಗಲ್ಲ. ಆ ವೆಹಿಕಲ್ ಅನ್ನ ನೀವು ಇದು ಕೊಡಿಸಿ ಆಕ್ಚುಲಿ ಆರೋ ಬಿಲ್ ಇದು ಇದ್ರಾಗ ಅದಾವ ರಿಲೀಸ್ ಆರ್ಡರ್ ರಿಲೀಸ್ ಆರ್ಡರ್ ಇದು ಆಕ್ಚುಲಿ ಈ ವೇರ್ ಬಿಲ್ ಅಂತ ಇನ್ನೊಂದು ಬಿಲ್ ಬರುತ್ತೆ. ಇದೇನ್ರಿ ಸರ್. ಏನಿದೆ ಈ ವೇಲ್ ಇದು ರಿಲೀಸ್ ಆರ್ಡರ್ ಇದು. ಎಲ್ಲಿಂದ ಖರೀದಿ ಮಾಡಿದ್ರು ಅವರೆಲ್ಲ ಶಿವಮೊಗ್ಗ ಇವೆಲ್ಲ ಒರಿಜಿನಲ್ ಇದಷ್ಟ ಕೊಡೋದ್ರಿ ಅವರು FCI ದಿಂದ ಹೌದೌದು. FCI ದಿಂದ ಬೇರೆ ಏನು ಕೊಡಲ್ಲ. ಹೌದು. ಉಳ್ಕಿದ್ದಕ್ಕೆಲ್ಲಕ್ಕೂ ವಿವೇಬಲ್ ಎಲ್ಲಕ್ಕೂ ನಾವೇನ್ ಡಿಸ್ಪ್ಯಾಚ್ ಮಾಡ್ತೀವಿ ನಾವೇನ್ ತಗೊಂಡಿವಿ ಪಾರ್ಟಿ ಕಡೆಯಿಂದ ತಗೊಂಡಿದ್ದು ಸಹಿತ ವಿವೇಬಲ್ ಇರುತ್ತೆ. ಇವೆ ಬಿಲ್ ಅಲ್ಲ ಸರ್. ಅದಾವಲ್ರಿ ಇಲ್ಲ ಅದಾವ ನೋಡ್ರಿ ಎಲ್ಲ ಹಚ್ಚಿ ತೋರಿಸಿ ಪರ್ಮಿಟ್ ವಿವೇಬಲ್ ತೋರ್ಸ ಇವೆ ಬಿಲ್ ಯಾವ್ದು ಕೆಳಗಡೆ ಡೀಸೆಲ್ ತೆಗಿತಾನೆ ಬಿಲ್ ತೆಗೀರಿ ಆ ಕಾಪಿ ಹೊಡ್ತಾನೆ ಹಾ ಕೊಡೋಣ ತೋರ್ಸೋಣ ಪರ್ಮಿಟ್ ಇದು ವಿವೇಬಲ್ ಪರ್ಮಿಟ್ ಸರ್ ಪರ್ಮಿಟ್ ನಾನು ಏನಕ್ಕೆ ಕೇಳಿದೆ ವಿವೇ ಬಿಲ್ ಅಲ್ಲಿ ಇರ್ತದೆ ಯುಎ ಬಿಲ್ ನಾವ್ ಹಾಕಿದ್ವಿ ಯುಎ ಬಿಲ್ ರೀ ನಾವೇನ್ ಹಾಕಲ್ರಿ ಯುಎ ಬಿಲ್ ಅವ್ರು ಕಳ್ಸಿದ್ ಇವೆ ಬಿಲ್ ಅದೈತಲ್ರಿ ಬಿಲ್ ಐತಲ್ರಿ ಯುಎ ಬಿಲ್ ಅಲ್ಲ ಪರ್ಮಿಟ್ ಬಿಲ್ ಐತ್ರಿ ಇದು ಪರ್ಮಿಟ್ ಬಿಲ್ ಏನಂತಾರೆ ಇದಕ್ಕೆ ಸಾಗಾಣಿಕೆ ಪರ್ಮಿಟ್. ಹ್ಞೂ ರೀ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ರಿ ಸರ್ ಯಾಕೆ ನಿಂತೀರಿ ನೀವೇನ್ ಟೈಮ್ ಹೋಗುತ್ತೋ ಟೈಮ್ ಬರುತ್ತೋ ನಿಮಗೆ ಈಗ ಪೊಲೀಸ್ನವ್ರು ಕರೆಸಿ ನಾವು ಹೆಂಗೋ ಬ್ಯಾಗ್ ಅಲ್ಲಿ ನಮ್ಮ ಬ್ಯಾಗ್ಸ್ ಇಲ್ಲ ಮೇಲ್ನೋಟಕ್ಕೆ ನಮ್ಮ ಬ್ಯಾಗ್ ಅಲ್ಲಿ ಇಲ್ಲ ಯಾವ ಹಾಗಾಗಿ ಅದನ್ನ ನಮ್ಮ ಸಸ್ಪೆಕ್ಟ್ ಇಟ್ಟಿದೆ ನಾವು ಅದನ್ನ ಕಂಪ್ಲೇಂಟ್ ಮಾಡ್ತೀವಿ. ಇದು ಒಟ್ಟಿಗೆ ಮತ್ತೆ ಎಲ್ಲದೂ ಹಿಡಿದ್ರಿಂದ ಕಂಪ್ಲೇಂಟ್ ಮಾಡ್ರಿ ಹಾಕಿ ಕಳಿಸ್ತೀವಿ FIR ಮಾಡಿ ಕಳಿಸ್ತೀವಿ. ಇದು ಮತ್ತೆ ಇಲ್ಲಿಂದ ಕ್ಲಿಯರಿಟಿ ತಗೊಂಡು FIR ಮಾಡ್ಬೇಕು. ಅವರು ಕರೆಸ್ಕೊಡ್ರಿ ಸರ್ ನೀವು ಆ ವೆಹಿಕಲ್ ಅನ್ನ ನೀವು ಸ್ಟೇಷನ್ ಕಳಿಸಿ ಆಮೇಲೆ ನೀವು ಎಲ್ಲ ಬಿಲ್ ತಗೊಂಡು ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ FIR ಮಾಡುವಂತ್ರಂತೆ. ಈಗ ಕೆಲಸ ಮಾಡ್ರಿ ಆ ಲಾರಿಗಳನ್ನ ಸ್ಟೇಷನ್ಗೆ ಓಡಿಸ್ರಿ. ಆ ಲಾರಿ ಯಾವ ಮಟೀರಿಯಲ್ ಡೌಟ್ ಇದೆ ಆ ಮಟೀರಿಯಲ್ ಎಲ್ಲ ನೀವು ಲಿಫ್ಟ್ ಮಾಡಿಸಿರಿ ಇಲ್ಲಿಂದ. ಯಾಕೆ ಸುಮ್ಮನೆ ಅವ್ರಿಗೆ ಇಷ್ಟೊಂದು ಜನಕ್ಕೆ ನಾವು ಅನುಮಾನ ನೆಸೆಸರಿ ಈಗ ಆಕ್ಚುಲಿ ನಮ್ಗೆ ಕ್ಲಿಯರ್ ಆಗಿ ವೆರಿಫಿಕೇಶನ್